ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಂಭೂಷನ್ಸ್. ನೀವೆಲ್ಲರೂ ಚೆನ್ನಾಗಿರೋ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಡಿಯೋ ಮುಂದೆ ನಿಮ್ಮ ಮುಂದೆ ಇದ್ದೀನಿ. ಏನಪ್ಪ ಅಂತಂದರೆ ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಬೋದು, ಮುಖದಲ್ಲಿರ್ತಕ್ಕಂಥ ಡರ್ಟ್ ತೆಗಿಯಾಗಿರ್ಬೋದು, ಸಣ್ಣ ಪುಟ್ಟ ಕಲೆಗಳಾಗಿರ್ಬೋದು, ಆಮೇಲೆ ಕೆಲವು ಸಣ್ಣ ಸಣ್ಣ ಬಕ್ಕೆಗಳಾಗಿರ್ಬೋದು, ಇವೆಲ್ಲ ಹೋಗುವಂಥದ್ದು ಒಂದು ಫೇಸ್ ಮಾಸ್ಕನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಏನು ಮಾಡಬೇಕು, ಒಂದು ಸ್ವಲ್ಪ ಹಾಲು ತೊಗೋಬೇಕು, ಟೊಮೆಟೊ ಪ್ಯೂರನ್ನು ತೊಗೋಬೇಕು. ಅಂದರೆ ಟೊಮೆಟೊನ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಓಕೆ, ನೀರು ಹಾಕೋಬಾರ್ದು, ಹಾಗೆ ಪೇಸ್ಟ್ ಮಾಡಿಕೊಂಡು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಳ್ತಾ ಬನ್ನಿ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಏನು ವ್ಯತ್ಯಾಸ ಇದೆ ಅಂತ. ಚೆನ್ನಾಗಿ ಮಸಾಜ್ ಮಾಡಿ, ಆ ಮಸಾಜ್ ಮಾಡೋದ್ರಿಂದ ಆ ಮುಖದಲ್ಲಿರ್ತಕ್ಕಂಥ ಡರ್ಟು, ಕೊಳೆ ಎಲ್ಲದನ್ನು ಕಂಪ್ಲೀಟಾಗಿ ಹೋಗುತ್ತೆ. ನೋಡಿ, ಕೇಳಿಸ್ಕೊಳ್ಳಿ. ಕೊಡ್ತಾ ಇದ್ದೀರಲ್ವಾ, ಇಲ್ಲಿ ಹಚ್ಚಿರೋದ್ರಿಂದ ಸ್ವಲ್ಪ ಡಲ್ಲಾಗಿತ್ತು ನನ್ನ ಮುಖ, ಅಲ್ಲೇ ಸ್ವಲ್ಪ ಕ್ಲೀನಾಗಿದೆ. ಮುಖ ಎಲ್ಲ ಸ್ವಲ್ಪ ಟ್ಯಾನ್ ಆಗಿತ್ತು. ಟ್ಯಾನ್ ಅಂದರೆ ಕೊಳೆ ಎಲ್ಲ ತುಂಬಿಕೊಂಡಿತ್ತು, ಓಪನ್ ಸ್ಪೋರ್ಟ್ಸ್ಗಳೆಲ್ಲ ಇದಾಗುತ್ತೆ. ಕ್ಲೀನಾಗಿ ಓಪನ್ ಆಗಿಬಿಟ್ರೆ ಕೊಳೆಗಳೆಲ್ಲ ಕರೆಕ್ಟಾಗಿ ಹೊರಬರುತ್ತೆ. ಫಸ್ಟ್ ಆಫ್ ಆಲ್ ಹಸಿ ಹಾಲಲ್ಲಿ ಕೊಳೆಗಳು ತೆಗೆಯೋದು ಮಾಡೋದು ಅದು ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ಟೊಮೊಟೊ ಸೇರಿಬಿಟ್ರೆ ಸಿಟ್ರಿಕ್ ಇರೋದ್ರಿಂದ ಇನ್ನೂ ಕೊಳೆ ಚೆನ್ನಾಗಿ ತೆಗೆಯುತ್ತೆ ಅಲ್ವಾ. ಓಕೆ, ನೋಡಿ ಎಷ್ಟು ಕ್ಲೀನಾಗಿದೆ, ನೋಡ್ತಿದಂಗೆ ಗೊತ್ತಾಗುತ್ತೆ ಸ್ವಲ್ಪ ಕ್ಲೀನಾಗಿದೆ ಅಂತ ಹೇಳಿ ಅಲ್ವಾ. ಸೊ ಇದನ್ನು ಒಂದು 5 ಮಿನಿಟ್ಸ್ ಬಿಡಿ, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ನೋಡಿ ಎಷ್ಟು ಕ್ಲೀನ್. ನಿಮಗೆ ಫಸ್ಟು ನೋಡಿದಾಗ ಹಚ್ಚೋಕ್ಕಿಂತ ಮುಂಚೆ ನೋಡಿದಾಗ ಹೇಗಿತ್ತು, ಈಗ ನೋಡಿರಿ ಇಲ್ಲಿ ನೋಡಿ ಹೆಂಗೆ ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು. ಹಚ್ತೀರಲ್ಲ, ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಕಾಟನಲ್ಲಿರುತ್ತೆ ನೋಡಿರಿ, ಹೀಗೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ದಂಗೆ ನಿಮಗೆ ಗೊತ್ತಾಗುತ್ತೆ, ಗ್ಲೋ ಕಾಣಿಸುತ್ತೆ, ಕ್ಲೀನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಗ್ಲೋಗಿಂತ ಕ್ಲೀನ್ ಆಗ್ತಿದೆ ಮುಖ, ಕ್ಲೀನ್ ಆಗ್ತಿದೆ ಅಂತೇಳಿ ಗೊತ್ತಾಗ್ತದೆ. ಓಕೆ, ನೋಡಿ ಅಲ್ವಾ. ಸೊ ಹಾಲಲ್ಲಿ ಅಷ್ಟು ಶಕ್ತಿ ಇದೆ, ಪ್ಲಸ್ ಟೊಮೊಟೊದಲ್ಲಿ ಸಹಿತನೂ ಶಕ್ತಿ ಇರುತ್ತೆ. ಹಿಂಗೆ ಮಾಡ್ಕೊತಾ ಇದ್ರೆ ಹಿಂಗೆ ಈ ಬ್ಲ್ಯಾಕ್ ಸ್ಪೋರ್ಟ್ಸು, ವೈಟ್ ಸ್ಪೋರ್ಟ್ಸು, ಬ್ಲ್ಯಾಕ್ ಹೆಡ್ಡು, ವೈಟ್ ಹೆಡ್ಡು ಇವೆಲ್ಲ ಹಿಂಗಿರುತ್ತಲ್ಲ, ಅದೆಲ್ಲ ಕೂತಿರುತ್ತೆ. ಕೆಲವು ಸತಿ ನಾವು ನೋಡಿ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಅದು ಹಿಂಗೆ ಎದ್ದು ಬರುತ್ತೆ. ಅಂದರೆ ಆ ಕೊಳ್ಳೆಗಳು ಮುಖದಲ್ಲಿರುತ್ತೆ, ಅದನ್ನೆಲ್ಲ ಹೋಗಲಿಕ್ಕೆ ಈ ಥರ ಒಂದು ಮೆಥಡ್ನ ಮಾಡ್ಕೋಬೇಕಾಗುತ್ತೆ. ಕೊಳೆಗಳು ಹಿಂಗೆ ಒಂದು ಸತಿ ಹಿಂಗೆ ಮಾಡ್ಕೊಳ್ಳಿ ಈ ಥರ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಕೊಳೆಗಳು ಎದ್ದು ಬರುತ್ತೆ, ಬರೀ ಡ್ರೈ ಫೇಸಲ್ಲಿ ಇರ್ಬೇಕಾದ್ರೆ ಹಿಂಗೆ ಎದ್ದು ಬರುತ್ತೆ. ಆ ಸಣ್ಣ ಸಣ್ಣ ಕೊಳೆಗಳು, ಬಕ್ಕೆಗಳು ಎದ್ದಿರ್ತವೆ, ಅದು ಕಾಣಿಸ್ಕೊಳ್ಳಲ್ಲ. ಅದು ನೆಕ್ಸ್ಟ್ ವೈಟ್ ಹೆಡ್ಸ್ ಥರ ಕಾಣಿಸುತ್ತೆ. ಅವಾಗ ಈ ಭಾಗದಲ್ಲೆಲ್ಲ ಕ್ಲೀನಾಗಿ ಈ ಥರ ಹಿಂಗೆ ಮಾಡಿ ಉಸ್ದಾಗ ಅದು ಕ್ಲೀನ್ನೆಸ್ ಆಗುತ್ತೆ, ಕ್ಲೀನ್ ಆಗುತ್ತೆ, ಮುಖ ಕಂಪ್ಲೀಟು ಕ್ಲೀನ್ ಆಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆ, ಮತ್ತು ಒಂದು ಅರ್ಧ ಚಮಚದಷ್ಟು ಟೊಮೆಟೊ ಪ್ಯೂರಿ ತೊಗೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಪ್ಯೂರಿಯಲ್ಲಿ ಆಲ್ರೆಡಿ ಹೇಳಿದ್ದೀನಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಮುಖದ ಮೇಲೆ ಇನ್ನೂ ಎಷ್ಟು ಕ್ಲೀನ್ನೆಸ್ ಬರುತ್ತೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಅರಿಶಿನ ಪುಡಿಯಲ್ಲಂತೂ ಏನಪ್ಪ ಅಂತಂದರೆ ಆ್ಯಂಟಿಫ್ಲಮೇಟ್ರಿ, ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇವನ್ನೆಲ್ಲ ಇರುತ್ತವೆ. ಗುಳ್ಳೆಗಳಾಗಿರಲಿ, ಮುಖದ ಮೇಲೆ ಕಲೆಗಳಾಗಿರಲಿ, ಅವೆಲ್ಲ ಕೆಲವೊಂದಷ್ಟು ಇನ್ಫೆಕ್ಷನ್ಸ್ಗಳಿರ್ತವೆ, ಅದನ್ನೆಲ್ಲ ವಾಸಿ ಮಾಡುತ್ತೆ. ನಾನು ಏನೇ ತೋರಿಸೋದಾದರೂ ದಯವಿಟ್ಟು ಎಲ್ಲರೂ ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ, ಆಮೇಲೆ ನೀವು ಹಚ್ಕೊಳ್ಳಿ. ಓಕೆ, ಈ ಥರ ನಾನು ಹಚ್ಕೊಳ್ಳೋದ್ರಿಂದ ನನಗೆ ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಎದ್ದಿದ್ದಾವೆ. ಬಾಡಿ ಹೀಟ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಗುಳ್ಳೆಗಳು ಎದ್ದಿದ್ದಾವೆ, ಸಣ್ಣ ಸಣ್ಣ ಬಕ್ಕಿಗಳು ಎದ್ದಿದ್ದಾವೆ. ಇವೆಲ್ಲ ಕ್ಲೀನ್ನೆಸ್ ಮಾಡ್ಕೋಬೇಕು. ಹಾಗಾಗಿ ಏನು ಮಾಡಿದೆ, ಚೆನ್ನಾಗಿ ಹಾಕಿ ಈ ಮಸಾಜನ್ನು ಮಾಡ್ತೀನಿ. ಇವೆರಡೂ ಪ್ರಾಪರ್ಟಿ ಮಿಕ್ಸ್ ಆದರೆ ಇನ್ನು ಮುಖದಲ್ಲಿರ್ತಕ್ಕಂಥ ಏನು ಕಳೆಗಳಿದ್ದಾವೆ, ಬ್ಯಾಕ್ಟೀರಿಯಾಸ್ಗಳಿದ್ದಾವೆ, ಕಂಪ್ಲೀಟಾಗಿ ಇವೆಲ್ಲ ನಾಶವಾಗ್ತವೆ. ಇದು ಹಾಗೇ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ, ಕ್ಲೀನ್ ಮಾಡ್ತಿದ್ದಂಗೆ ಹಾಗೆ ವೈಟ್ ಆಗ್ತಿದೆ ಅಂದರೆ, ವೈಟ್ ಆದರೆ ಮುಖದಲ್ಲಿರೋ ಕೊಳೆ ಎಲ್ಲ ಹೋಗ್ತಾಯಿದೆ ಅಂತ ಅರ್ಥ. ಜಸ್ಟ್ ಮಾಡ್ಕೊಳ್ಳಿ, ನೋಡಿ ನಿಮ್ಗೆ ಗ್ಲೋ ಹೇಗೆ ಕಾಣಿಸುತ್ತೆ ಅಂತ ಹೇಳಿ.
ಮತ್ತು ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ ತೊಗೊಳ್ಳಿ, ಅದರ ಜೊತೆಗೆ ಒಂದು ಸ್ವಲ್ಪ ಕಾಫಿ ಪುಡಿ ತೊಗೊಳ್ಳಿ, ಅಲೋವೆರಾ ಜೆಲ್ ತೊಗೊಳ್ಳಿ, ಅದರ ಜೊತೆಗೆ ಒಂದೇ ಒಂದು ಸ್ವಲ್ಪ ಹಾಲಿನ ಪುಡಿ ತೊಗೊಳ್ಳಿ, ಹಾಗೆ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ. ಈಗ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖ ಏನಾದರೂ ಇವೆಲ್ಲ ಕಂಪ್ಲೀಟ್ ಪ್ರಾಸೆಸ್ ಮುಗಿದಾದ್ಮೇಲೆ ಒಳ್ಳೆ ಗ್ಲೂ ಕೊಡುತ್ತೆ, ಒಳ್ಳೆ ಬ್ರೈಟ್ನಿಂಗ್ ಆಗುತ್ತೆ. ಈಗ ನೋಡಿ ಮುಖ ಎಷ್ಟು ಬ್ರೈಟಾಗಿದೆ ಅಲ್ವಾ, ಅದೇ ಥರನೇ ಇನ್ನೂ ಬ್ರೈಟ್ ಆಗುತ್ತೆ. ಹಚ್ಚಿ ಒಂದು 15 ನಿಮಿಷ ಬಿಡಿ. ಆಮೇಲೆ ಮಸಾಜನ್ನು ಜಾಸ್ತಿ ಮಾಡ್ಕೊಬೇಡಿ, ಹಾಗೆ ಹಚ್ಕೊಂಡ್ಬಿಡಿ. ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿದ್ರಲ್ಲ, ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.